ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಮ್ಮ ಶರೀರದಲ್ಲಿ ನಮ್ಮ ಜೀವನವನ್ನು ನಿಯಂತ್ರಿಸುವ ಅತ್ಯಂತ ಮುಖ್ಯವಾದ ಅಂಗ ಒಂದಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಾ? ಅದು ನಮ್ಮ ಮೆದುಳು. ಮೆದುಳು ನಮ್ಮ ಜೀವನವನ್ನು ನಿಯಂತ್ರಿಸುವ ಅತ್ಯಂತ ಮುಖ್ಯವಾದ ಅಂಗ ಅಂತ ನಮ್ಮ ಶರೀರದಲ್ಲಿ ನಾವು ಗುರುತಿಸ್ಕೋಬಹುದು. ಕೇವಲ ಸುಮಾರು 1.5 kgಗಳಷ್ಟು ತೂಕವಿರುವಂತಹ ಒಂದು ಅಂಗ ಏನಿದೆ, ಅದು ನಮ್ಮ ಕನಸುಗಳು, ನಿರ್ಧಾರಗಳು, ಭಾವನೆಗಳು, ಮನಸ್ಸಿನ ಪ್ರತಿಯೊಂದು ಆಲೋಚನೆಗಳನ್ನು ಸಹ ನಿರ್ಧರಿಸುವಂತಹ ಒಂದು ಗುಣವನ್ನು ಹೊಂದಿದೆ. ಒಂದು ಹೃದಯ ಬಡಿತದಿಂದ ಹಿಡಿದು ನೀವು ಈಗ ಏನು ನನ್ನ ವಿಡಿಯೋವನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತಿದೆಯಲ್ಲ, ಆ ಕ್ಷಣದವರೆಗೂ ಸಹ ನಿಮ್ಮ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಮೆದುಳಿನಲ್ಲಿ ಸುಮಾರು 86,000 ಮಿಲಿಯನ್ಸ್ ನ್ಯೂರಾನ್ಸ್ಗಳಿವೆ. ಇವು ವಿದ್ಯುತ್ ಮತ್ತು ರಾಸಾಯನಿಕಗಳ ಮೂಲಕ ತಮ್ಮ ಸಂದೇಶವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾಸ್ ಮಾಡೋದಕ್ಕೆ, ಸಂದೇಶವನ್ನು ಕಳಿಸೋದಕ್ಕೆ ಸಹಕಾರ ನೀಡುತ್ತೆ. ಇವುಗಳೇ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ನಡವಳಿಕೆಗಳು, ನಮ್ಮ ಕನಸುಗಳಿಗೆ ಆಧಾರ ಅಂತ ನಾವು ಪರಿಗಣಿಸಬಹುದು. ಮೆದುಳು ಅನ್ನೋದು ಒಂದು ಜೀವಂತ ಯಂತ್ರ ಖಂಡಿತ ಅಲ್ಲ. ಇದು ಕ್ಷಣದಿಂದ ಕ್ಷಣಕ್ಕೆ ಬದಲಾಗುವ, ಬದಲಾಯಿಸುವ, ಕಲಿಯುವ ಒಂದು ಜೀವಂತ ವ್ಯವಸ್ಥೆ ಅಂತ ನಾವು ಪರಿಗಣಿಸಬಹುದು. ಏನನ್ನೇ ಆದರೂ ಹೊಸದನ್ನು ಕಲಿತಾಗ, ಧ್ಯಾನ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ, ಯೋಗ ನಿದ್ರಾಭ್ಯಾಸವನ್ನು ಮಾಡಿದಾಗ, ಈ ಥರದನ್ನೆಲ್ಲ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ನರಜಾಲಗಳು ಆಕ್ಟಿವೇಟ್ ಆಗುತ್ತೆ. ಈ ರೀತಿ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಮೆದುಳು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸಹಕಾರ ನೀಡುತ್ತೆ. ನೀವು ಯಾವ ರೀತಿಯ ಅಭ್ಯಾಸಗಳನ್ನು, ಕೆಲಸಗಳನ್ನು ಮಾಡ್ತೀರೋ ಮತ್ತೆ ಮತ್ತೆ ಅದೇ ರೀತಿಯ ಸಂಪರ್ಕಗಳು ನಿಮ್ಮಲ್ಲಿ ಮೂಡಿ ಬರೋದಕ್ಕೆ ಕಾರಣವಾಗತ್ತೆ. ಒಳ್ಳೆಯ ಅಭ್ಯಾಸಗಳು ನಿಮ್ಮನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋದರೆ, ಅದೇ ರೀತಿಯ ಕೆಟ್ಟ ಅಭ್ಯಾಸಗಳು ನಿಮ್ಮನ್ನು ಇನ್ನಷ್ಟು ಕುಗ್ಗಿಸೋದಕ್ಕೆ ಸಹಕರಿಸುತ್ತೆ. ನಮ್ಮ ಜೀವನವನ್ನ ನಡೆಸ್ತಾ ಇರುವಂತಹದ್ದು ನಮ್ಮ ಪರಿಸ್ಥಿತಿ ಖಂಡಿತ ಆಗಿರೋದಿಲ್ಲ. ನಮ್ಮ ಜೀವನವನ್ನ ನಡೆಸ್ತಾ ಇರುವಂತಹದ್ದು ನಮ್ಮ ಮೆದುಳು ಏನು ರೂಪಿಸಿಕೊಂಡಿರುತ್ತಲ್ಲ, ಆ ಮಾದರಿಗಳ ಪ್ರಕಾರ ನಮ್ಮ ಜೀವನ ನಡೀತಾ ಇದೆ. ಹಾಗಾಗಿ ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರೋದು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.